ಅವ್ನು ನನ್ನ ಬಿಟ್ಕೊಡಲ್ಲ, ನಾನು ಅವನ್ನ ಬಿಟ್ಕೊಡಲ್ಲ. ಆದ್ರೆ ನಾನು ಅಪ್ರೋಚು ಮಾಡಿಲ್ಲ, ಅದೆಲ್ಲ ಸುಳ್ಳು ಸುದ್ದಿ. ನಾನೇ ಯಂಗ್ಸ್ಟರ್ ಅಲ್ವಾ ಸರ್? ಆದ್ರೆ ನನಗೇನು ವಯಸ್ಸಾಗಿದೆಯಾ ಸರ್? ಅಲ್ಲ ಸರ್, ಈಗ ಮಗನ್ನ ಹೀರೋ ಮಾಡ್ತಾ ಇದ್ದೀರಾ, ಸೊ ನಂದೇ ಒಂದು ಓನ್ ಸ್ಟೋರಿ ಅಂತೆಲ್ಲ ಹೇಳಿದ್ರಿ. ಅದ್ರ ಬಗ್ಗೆ ಏನಾದ್ರು ಒಂದು ಚಿಕ್ಕ ಅಪ್ಡೇಟ್ ಕೊಡ್ಬೋದಾ? ಡೈರೆಕ್ಟ್ ಯಾರು ಮಾಡ್ತಾ ಇದಾರೆ, ಪ್ರೊಡ್ಯೂಸರ್ ಯಾರು ಮಾಡ್ತಿದ್ದಾರೆ? ಸರ್ ಇಲ್ಲ, ಇವಾಗ ನೋಡಿ ಹರಿಪ್ರಸಾದ್ ಸರ್ ಬಂದಿದ್ದಾರೆ, ಕಾರಲ್ಲೇ ಕೂತಿದ್ರು ನೀವು ಬಂದಾಗ. ಅವ್ರ ಜೊತೆ ಡಿಸ್ಕಷನ್ ನಡೀತಾ ಇತ್ತು. ಯಾಕಂದ್ರೆ ನಾನು ಮಾರ್ಕೋ ಟೀಮ್ ಇದೆಯಲ್ಲ, ಆ ಕ್ವಾಲಿಟಿ ಇಲ್ಲ ಅವ್ರನ್ನೇ ಟೀಮ್ನ ಮಾರ್ಕೋ ಮಲಯಾಳಮ್ಮು ಆ ಟೀಮ್ನ ತೊಗೊಂಡು ಮಾಡಬೇಕು ಅಂತ. ಇಲ್ದಿದ್ರೆ ಅದೇ ಕ್ವಾಲಿಟಿ ಅವ್ರು ಇಲ್ಲಿ ಸಿಗ್ತಾರ ಅಂತ ಅದೇ ಡಿಸ್ಕಷನ್ ನಡೀತಾ ಇತ್ತು. ನಾನೆಲ್ಲ ಟೀಮ್ ಫುಲ್ ಹೊಸದಾಗಿ ಇಲ್ಲ ಎಕ್ಸ್ಪರ್ಟ್ಗಳನ್ನೇ ತೊಗೊಂಡು ಮಾಡ್ತಾ ಇದ್ದೀನಿ. ಆಮೇಲೆ ನನ್ನದೇ ಓನ್ ಸ್ಟೋರಿ, ನನ್ನ ಲೈಫಲ್ಲಿ ನಾನು ಚಿಕ್ಕವನಿಂದ ಹೆಂಗೆ ಡೇರ್ ಡೆವಿಲ್ ಆಗಿ ಬಂದೆ ಅದನ್ನೇ ಮೂವಿ ಥರ ತೋರಿಸ್ತಾ ಇದ್ದೀನಿ ನಂದು ಹೆಂಗೆ. ಆಮೇಲೆ ಮಗನ ಯಾವ ಪ್ರೀತಿಯಿಂದ ನಾನು ಬೆಳೆಸಿದ್ದೀನಿ, ಅಮ್ಮ ಇಲ್ಲದೆ ಹೆಂಗೆ ಸಾಕಿದ್ದೀನಿ, ಅವ್ನು ನನ್ನ ಬಿಟ್ಕೊಡಲ್ಲ, ನಾನು ಅವನ್ನ ಬಿಟ್ಕೊಡಲ್ಲ. ಆ ಕ್ಯಾರೆಕ್ಟರ್ನೇ ಒಂದು ಲಕ್ಸುರಿ ಆಗಿ, ಒಂದು ಫುಲ್ ಮಾಡ್ರನ್ ಆಗಿ, ತುಂಬಾ ರಿಚ್ ಆಗಿ ತೆಗಿತಾ ಇದ್ದೀನಿ. ಅಂದ್ರೆ ಇವಾಗ ಏನ ತಂದೆ ಮಗ ಇದ್ದೀರಾ, ಸಿನಿಮಾದಲ್ಲೂ ಹಿಂಗೆ ತಂದೆ ಮಗ ಅಷ್ಟೇ. ನನ್ನ ಏಜಲ್ಲಿ ನಾನು ಹೀರೋ ಇರ್ತೀನಿ, ನಾನು ವಯಸ್ಸಾದ್ಮೇಲೆ ನನ್ನ ಮಗ ಹೀರೋ ಆಗ್ತಾನೆ. ಅಂದ್ರೆ ನಿಮ್ಮ ಯಂಗ್ಸ್ಟರ್ ನಿಮ್ಮ ಮಗ? ಇಲ್ಲ, ನನ್ನ ಏಜಲ್ಲಿ ನಾನೇ ಹೀರೋ, ನಾನು ವಯಸ್ಸಾದ್ಮೇಲೆ ನನ್ನ ಮಗ ಹೀರೋ. ಅಂದ್ರೆ ಒಂದು 40% ನಾನು ಇರ್ತೀನಿ, 60% ಅವನು ಇರ್ತಾನೆ. ನಿಮ್ಮ ಹೆಂಗ್ ಬೇರೆ ಯಾರಾದ್ರೂ ಮಾಡ್ತಾ ಇದಾರ? ನೀವು ಯಂಗ್ಸ್ಟರ್ ಇದ್ದಾಗ ನಿಮ್ಮ ರೋಲ್ ಯಾರಾದ್ರೂ ಮಾಡೋದು? ನಾನೇ ಯಂಗ್ಸ್ಟರ್ ಅಲ್ವಾ ಸರ್? ನನಗೇನು ವಯಸ್ಸಾಗಿದೆಯಾ ಸರ್? ಅಲ್ಲ ಸರ್, ಅಲ್ಲ ಸರ್, ಈಗ ಎಷ್ಟು ತೆಲುಗುಲಿ ಎಷ್ಟು ವಯಸ್ಸಾದವರೆಲ್ಲ ಹೀರೋ ಮಾಡ್ತಾರೆ. ಏನ್ ಸರ್ ನಾವ್ ಹೀರೋ ಮಾಡಕ್ಕಾಗಲ್ಲ ಸರ್? ಇದು ಬಿಟ್ಟು 3 ಪಿಕ್ಚರ್ ಹೀರೋ ಮಾಡ್ತಾ ಇದ್ದೀನಿ ಸರ್. ಇದು ಬಿಟ್ಟು 3 ಪಿಕ್ಚರ್, ಗುರುಮೂರ್ತಿ ಸರ್ ಅಲ್ಲಿ ನಾಳೆ ನಾಳಿದ್ದು ಫೋಟೋ ಶೂಟ್ ಇದೆ, ಅವ್ರ ಜೊತೆ 3 ಪಿಕ್ಚರ್ ಮಾಡ್ತಾರೆ. ಈಗ ನಿಮ್ಮ ಸಿನಿಮಾ ಪ್ರೊಡಕ್ಷನ್ ನಿಮ್ದೇನಾ, ಪ್ರೊಡ್ಯೂಸರ್ ಎಲ್ಲ ನೀವೇನಾ? ಸರ್ ಎಲ್ಲ ನಾನೇ ಸದ್ಯಕ್ಕೆ. ಆದರೆ ಪ್ರೊಡ್ಯೂಸರ್ಗಳು ಇವಾಗ ನಂದು ಬರೀ ಒಂದು ಪೋಸ್ಟ್ರು ಅಲ್ಲ, ಇನ್ನು ನೇಮ್ ಲಾಂಚೇ ಮಾಡಿಲ್ಲ, ಬರೀ ರಿಜಿಸ್ಟ್ರೇಷನ್ ಅಪ್ಲೈ ಮಾಡಿರೋದು, ಇನ್ನೂ ನಂಗೆ ಬಂದೂ ಇಲ್ಲ ಕಾಪಿ. ಆಗ್ಲೇ 3-4 ಪ್ರೊಡ್ಯೂಸರ್ ಅವರೇ ಮೆಸೇಜ್ ಮಾಡಿಬಿಟ್ಟು ಕರೆದಿ ಮಾತಾಡಿದ್ರು. ಆದರೆ ಅವ್ರದ್ದು ಕ್ವಾಲಿಟಿ ಎಲ್ಲ ನಮಗೆ ಇಷ್ಟ ಆಗಿಲ್ಲ. ಅವ್ರು ಹೇಳೋ ಥರ ನನ್ನ ಸ್ಟೋರಿ ಥರ ಮ್ಯಾಚ್ ಆಗೋರಿದ್ರೆ ಪ್ರೊಡ್ಯೂಸರ್ ಯಾರನ್ನಾರು ನೋಡ್ತಾ ಇದ್ದೀನಿ. ಇನ್ನು ಜಾನಿಯಾನಿಗೆ ಹುಡಿದ್ರೆ ಅಲ್ಲ, ನಾನು ಒಬ್ಬನ ದುಡ್ಡಲ್ಲಿ ಅದು ಮಾಡೋಕ್ಕಾಗಲ್ಲ, ಇಬ್ರು ದುಡ್ಡು ಸೇರಿ 50 ಕೋಟಿ ಮೇಲೆ ಸರ್. 50 ಕೋಟಿ ಮೇಲೆ ಸರ್. ಇದ್ರ ಜೊತೆ ಇನ್ನೊಂದು ಓಡಾಡ್ತಾ ಇತ್ತು ಇತ್ತೀಚೆಗೆ, ಇದು ಓಪನ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದೇ ಏನು ಅಂತಂದ್ರೆ ರಚಿತಾ ರಾಮ್ ಅವರು ಹೀರೋಯಿನ್. ಸುಳ್ಳು ಸರ್, ಅದೆಲ್ಲ ಸುಳ್ಳು. ಅದು ನಾನು ಎಲ್ಲೂ ಅನೌನ್ಸು ಮಾಡಿಲ್ಲ, ಏನೂ ಇಲ್ಲ. ನಾನು ಬಿಟ್ಟಿ ಪ್ರಚಾರ ಅನ್ಕೊಂಡು ನನಗೆ ಕಳಿಸ್ತಾ ಇದ್ದಾರೆ, ನಾನು ಅದನ್ನ ಶೇರ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ಮಗನ ಏಜ್ ಏನು ಅವ್ರ ಏಜ್ ಏನು ಸರ್, ಎಲ್ಲಿಗೆ ಮ್ಯಾಚೇ ಇಲ್ಲ. ಅದೆಲ್ಲ ಸುಳ್ಳು. 1 ಕೋಟಿಗೆ ಮಾತಾಡ್ತಾ ಇದ್ದಾರೆ ಆ ಥರ. ಯಾಕಂದ್ರೆ ಬೇಕಾದ್ರೆ ಒಂದು ಪಕ್ಷ ಒಪ್ಪೋದು ನನ್ನ ಏಜ್ಗೆ ಆಗ್ಬೋದೇನೋ, ಅವನ ಏಜ್ಗೆ ಎಲ್ಲಿಂದ ಆಗುತ್ತೆ ಸರ್? ಆದ್ರೆ ನಾನು ಅಪ್ರೋಚು ಮಾಡಿಲ್ಲ, ಅದೆಲ್ಲ ಸುಳ್ಳು ಸುದ್ದಿ. ಆದ್ರೆ ನನಗೆ ಬಿಟ್ಟಿ ಪಬ್ಲಿಸಿಟಿ ಆಗ್ತಾ ಇದೆ. ನೀವು ಅದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಸರ್. ಯಾರು ಬರ್ಬೋದು ಸರ್ ಹೀರೋಯಿನ್ ಆಗಿ? ಸರ್ ಇಲ್ಲ, ನಾನು ತುಂಬಾ ಹೈ ಎಂಡೇ ನೋಡ್ತಾ ಇದ್ದೀನಿ ಸರ್. ಎಲ್ಲ ಫಸ್ಟ್ ಟೀಮು ಸ್ಟೋರಿ ಸ್ಟಾರ್ಟ್ ಆದ್ಮೇಲೆ ಕನ್ನಡದವ್ರು ಬರ್ಬೋದಾ, ಇಲ್ಲ ಬೇರೆ ಲ್ಯಾಂಗ್ವೇಜ್ ಇಂದ? ಅಲ್ಲ, ಕನ್ನಡದವರೇ ಈಗ ಬೇರೆ ಕಡೆ ಕ್ಲಿಕ್ ಆಗಿದ್ದಾರೆ, ಅವ್ರನ್ನೇ ನೋಡೋಣ ಅಂತ ಸರ್. ಈಗ ನಿಮ್ಗೊಂದು ಹೀರೋಯಿನ್, ಮಗಂಗೊಂದು ಹೀರೋಯಿನ್ ಆಗುತ್ತಲ್ಲ? 2 ಹೀರೋಯಿನ್ ಸರ್. ಅದ್ರ ಜೊತೆ ಒಂದು ಮಾಡಲ್ಸೇ ಒಂದು 100 ಜನ ಇರ್ತಾರೆ ಸರ್. ಎಲ್ಲ ಹೈ ಎಂಡ್ ಕ್ವಾಲಿಟಿಲಿ ಒಂದು ರಿಚ್ ಆಗಿ ಮಾಡ್ತಾ ಇದ್ದಾರೆ. ಯಾವಾಗ ಬರ್ಬೋದು ಸರ್? ಅಲ್ಲ, ಇನ್ನೂ 4 ಮಂತ್ಸ್ ಸರ್. ಇನ್ನು ಸ್ಟಾರ್ಟ್ ಆಗೋಕ್ಕೆ 4 ಮಂತ್ಸ್. ಯಾಕಂದ್ರೆ ಇನ್ನೂ ಸ್ಟೋರಿ ರೆಡಿ ಮಾಡಿಸಿಲ್ಲ, ಆಮೇಲೆ ಟೀಮ್ನ ರೆಡಿ ಮಾಡಿಲ್ಲ. ಎಲ್ಲ ತುಂಬ ನಾನು ಏನು ಮಾಡಿದ್ರು ಪ್ಲಾನ್ ಆಗಿ ಮಾಡೋದು. ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕೆ ಒಂದು 4-5 ತಿಂಗಳು ಆಗುತ್ತೆ ಸರ್. ಸ್ಟಾರ್ಟ್ ಆಗೋಕ್ಕೆ ಅಲ್ಲಿಗೆ ನಾವು ಎಕ್ಸ್ಪೆಕ್ಟೇಷನ್ ಈ ಇಯರ್ ಇಟ್ಕೋಬೋದಾ, ನೆಕ್ಸ್ಟ್ ಇಯರ್ ಇಟ್ಕೋಬೋದಾ? ನೆಕ್ಸ್ಟ್ ಇಯರ್ಗೆ ರಿಲೀಸ್ ಎಲ್ಲ ಅಂದರೆ ಅಷ್ಟರೊಳಗೆ ಮುಗಿಸಿರ್ತೀನಿ ಸರ್. ಅಷ್ಟರೊಳಗೆ ಮುಗಿಸಿರ್ತೀನಿ. ಆಮೇಲೆ ನೇಮ್, ಟೈಟಲ್ ಲಾಂಚು ಪ್ಲಸ್ ಮುಹೂರ್ತ ಎಲ್ಲರೂ ದೇವಸ್ಥಾನದಲ್ಲೇ ಮಾಡಿರೋದು 100%. ಆದರೆ ನಾನು ಒಂದು ಪಬ್ಬಲ್ಲಿ ಮುಹೂರ್ತನ ಪ್ಲಸ್ ಟೈಟಲ್ ಲಾಂಚ್ನ ಒಂದು ಪಬ್ಬಲ್ಲಿ ಇಟ್ಕೊಳ್ತಾ ಇದ್ದೀನಿ. ಯಾವತ್ತು ಸರ್ ಅದು? ಇನ್ನೊಂದು 10-15 ದಿವಸ ಇಲ್ಲ ಸರ್. ಹೆಸರು ಲಾಂಚ್ ಮಾಡ್ಬಿಡ್ತೀನಿ. ಹೆಸರು ಲಾಂಚ್ ಮಾಡ್ಬಿಡ್ತೀನಿ, ಮಗನ್ನೂ ಲಾಂಚ್ ಮಾಡ್ತೀನಿ. ಆದರೆ ಮಿಕ್ಕಿ ಸ್ಟೋರಿ ಅದು ಇದು ಮಗನ ಟ್ರೈನಿಂಗ್ ಇವಾಗ 7ನೇ ತಾರೀಕಿಂದ ಪ್ರಾಕ್ಟೀಸ್, ಅವನ್ನ ಟ್ರೈನಿಂಗ್ ಆಗ್ತಾ ಇದೆ. ಸರ್, ಬ್ಯಾಕ್ ಟು ಕಾಂಟ್ರವರ್ಸಿ ಬಂದ್ಬಿಡ್ತೀನಿ. ಲಾಸ್ಟ್ ಕ್ವಶನ್. ಈಗ ಮತ್ತೆ ನಾಳೆ ದಿನ ಇನ್ನೂ ಒಂದಷ್ಟು ಮಾತುಕತೆಗಳು ಜಾಸ್ತಿ ಆಗಿ ಮತ್ತೇನಾದ್ರು ಒಂದು ಬರ್ಬೋದು, ಮತ್ತೇನೋ ಒಂದು ಆಗ್ಬಹುದು ಅಂತ ಅಂದ್ರೆ ನಾಳೆ ದಿನ ಇನ್ನೊಂದು FIR ಮಾಡ್ತೀನಿ ಸರ್, ಅಷ್ಟೇ. ನಾನು ಏನಿದ್ರು ಕಾನೂನು ಸರ್. ನಮಗೆ ರೌಡಿಸಮ್ ಎಲ್ಲದಕ್ಕೂ ಅಲ್ಲ ಸರ್, ಅದ್ರ ಅಪ್ಪಕ್ಕೂ ರೆಡಿ ಆಗಿದ್ದೀನಿ ಸರ್, ಅದ್ರ ಅಪ್ಪಗೂ ರೆಡಿ ಆಗಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.